ತಮ್ಮ ಭಾಗ ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ತಮ್ಮ ಭಾಗದಲ್ಲಿ ಹೊಡೆದಡೆ ಅಂದರೆ ಮಧ್ಯ ಭಾಗಕ್ಕೆ ಹೊಡೆದರೆ ಶುಭ ಕಾರ್ಯಗಳು ತೊಡಗುತ್ತವೆ ಎಂದು ಅರ್ಥ. ಎರಡನೇದು ತೊಟ್ಟಿಲುಕಾಯಿ ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ಅದು ಈ ರೀತಿ ಎತ್ತರವಾಗಿ ಹೊಡೆದರೆ ಅದನ್ನು ತೊಟ್ಟಿಲುಕಾಯಿ ಎನ್ನುತ್ತಾರೆ. ಹೀಗೆ ಹೊಡೆದರೆ ಸಂತಾನ ಅಭಿವೃದ್ಧಿಯಾಗುತ್ತದೆಂದು ಅರ್ಥ. ಮೂರನೇದು ಅಟ್ಟತಿಥಿಕಾಯಿ ಅಂದರೆ ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ಅದು ಅಟ್ಟತಿಥಿಯಾಗಿ ಹೊಡೆದರೆ ಅದು ಒಳ್ಳೆಯ ಪರಿಣಾಮ ಬೀರುತ್ತದೆ, ಹೊಡೆದು ಕೆಟ್ಟ ಸಂದೇಶ ನೀಡುವುದಿಲ್ಲ. ನಾಲ್ಕನೇದು ಕೆಟ್ಟ ಕಾಯಿ ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ಕೆಟ್ಟಿದರೆ ಅದು ಯಾವ ಕೆಟ್ಟ ಸಂದೇಶ ಕೂಡ ಅಲ್ಲ, ಇದು ಒಳ್ಳೆಯದೇ ಎಂದು ಹೇಳುತ್ತಾರೆ. ಕೆಟ್ಟದ್ದು ಏನೇ ಇದ್ರೂ ಅದು ಇದೇ ಹೋಯಿತು ಅಂದ ಅರ್ಥ. ಆದರೆ ಈ ಕೆಟ್ಟ ಕಾಯಿ ಹೊಡೆದಾಗ ಕೈ ಕಾಲು ಶುಭ ಮಾಡಿಕೊಂಡು ನಂತರ ಹೊಸ ಕಾಯಿ ಹೊಡೆಯಬೇಕು. ಐದನೇದು ಹೂಕಾಯಿ ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ಕಾಯಲ್ಲಿ ಹೂ ಬಿದ್ದರೆ ಅದು ಶುಭ ಸೂಚನೆ ಎಂದು ಅರ್ಥ. ನೀವು ಮುಂದೆ ಮಾಡುವ ಕೆಲಸ ಕಾರ್ಯದಲ್ಲಿ ಶುಭವಾಗುತ್ತದೆ ಎಂದು ಇದರ ಅರ್ಥ. ಧನ್ಯವಾದಗಳು.